ನಾನು ಇಲ್ಲಿಂದ ಬಂದೆ. 200 ರೂಪಾಯಿ ಪೆಟ್ರೋಲ್ ಹಾಕ್ತೀನಿ, 1500 ದುಡಿತೀನಿ. ओके थैंक यू. व्लॉग मारूँ ನಾನು. कितना मिनट मैडम, हमको दूसरा काम है, थोड़ा जल्दी आओ ना. ಹಾಂ ನೋ ರಶ್. ಟೋಟಲಾಗಿ 9 ಆರ್ಡರ್ ಮಾಡಿದ್ದೀನಿ ನಾನು. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಸ್ವಿಗ್ಗಿ ಕೆಲಸದ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗೋದು ಎಲ್ಲ ಯೂನಿಫಾರ್ಮ್ ಮತ್ತು ಬ್ಯಾಗ್ ಎಲ್ಲ ರೆಡಿ ಇದೆ. ಮತ್ತು ಹೆಲ್ಮೆಟ್ ಅದೊಂದು ಮೌಂಟ್ ಬೇಕಿತ್ತು, ಅದು ನಿನ್ನೆ ಬಂತು, ಅದು ಇಲ್ಲಿದೆ. ಅಂದರೆ ಬೇರೆ ರೈಡರ್ ಜೊತೆ ಹೋಗ್ಬೇಕಂತ, ಹಿಂದೆ ಕೂತ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಡೈರೆಕ್ಟ್ ನಾನೇ ಮಾಡಬೇಕಂತ ಡಿಸೈಡ್ ಮಾಡಿ ಸ್ವಿಗ್ಗಿ ವರ್ಕಿಗೆ ಜಾಯ್ನ್ ಆಗಿ, ಮತ್ತು ಯೂನಿಫಾರ್ಮು ಬ್ಯಾಗ್ ಎಲ್ಲ ಬಂದಮೇಲೆ ಇವತ್ತು ಎಲ್ಲ ರೆಡಿ ಇದೆ. ಇವತ್ತು ಮಾಡೋಣ. ಮಳೆ ಬೇರೆ ಬರ್ತಾ ಇದೆ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಅವ್ರ ಕಷ್ಟ ಏನು, ಅವ್ರ ಅರ್ನಿಂಗ್ಸ್ ಏನು ಎಲ್ಲ ತೋರಿಸ್ತೀನಿ. ಇವಾಗ ನಾನು ಫಿನಿಶಲ್ಲಿದ್ದೇನೆ. ಅಂಗಡಿಯದ್ದು ಕೆಲಸ ಎಲ್ಲ ಆಗ್ತಾ ಉಂಟು. ನೋಡೋಣ ಮೌಂಟ್ ಹೇಗಿದೆ ಅಂತ ಓಪನ್ ಮಾಡ್ತಾಯಿದ್ದೀನಿ. ಇದು ನನ್ನ ಮೌಂಟು. ಇದು ಹೇಗೆ ಉಂಟಂತ ರಿವ್ಯೂ ನಿಮಗೆ ಮತ್ತೆ ಯೂಸ್ ಮಾಡಿ ಆದಮೇಲೆ ಹೇಳ್ತೀನಿ, ತೊಗೊಳ್ಬೇಕಾ ಬೇಡವಾ ಅಂತ. ಇವಾಗ ಫಿಟ್ ಮಾಡ್ತೀನಿ ಹೆಲ್ಮೆಟಿಗೆ. ಅಂಗಡಿಯದ್ದು ಕೆಲಸ ಎಲ್ಲ ಆಗ್ತಾ ಉಂಟು, ಇನ್ನೂ ಆಗಲಿಲ್ಲ ಕೆಲಸ ಎಲ್ಲ. ಇನ್ನೂ ಎಷ್ಟು ದಿನ ಆಗ್ಬೋದು ಅಂಗಡಿ ಕೆಲಸ ಮುಗಿಬೇಕಾದ್ರೆ ಜೀನ್ಶಾಯದ್ದು? ಇನ್ನೊಂದು 10 ದಿನದಲ್ಲಿ ಅಂಗಡಿ ಎಲ್ಲ ರೆಡಿ ಆಗ್ತದೆ. ಬನ್ನಿ ಎಲ್ಲರೂ ವಿಸಿಟ್ ಕೊಡಿ ಅಂಗಡಿಗೆ. ಹೊಸತು ಅಂಗಡಿ ಆದಮೇಲೆ ಇವಾಗ ಇನ್ನೂ ಸೆಟ್ ಮಾಡ್ತಿದ್ದಾರೆ ಸಂದೀಪ್ ಅವರು. ಇದೆಲ್ಲ ಐಟಮ್ ಎಲ್ಲ ಎಲ್ಲಿದೆ, ಕೆಲವು ಮೊಬೈಲಲ್ಲೇ ಮಾಡಬೇಕಂತ ಮೊಬೈಲ್ ಹೋಲ್ಡರ್ ಇದು. ಹಾಯ್ ಗಾಯ್ಸ್, ಇವಾಗ ನಾನು ಆನ್ಲೈನ್ ಹೋಗ್ತಾ ಇದ್ದೀನಿ. ಆನ್ಲೈನ್ ಹೋದೆ. ಬನ್ನಿ ಗಾಯ್ಸ್, ಇಲ್ಲಿಂದ ಸ್ವಲ್ಪ ಹೋಗೋಣ. ಜೋರು ಮಳೆ ಇದ್ದರೆ ಕೂಡ ನಾನು ಮಾಡ್ತಾ ಇದ್ದೇನೆ. ಮೊಬೈಲ್ ಏನಾಗ್ತದೋ ಇಲ್ಲೋ ನನಗೆ ಸಹ ಗೊತ್ತಿಲ್ಲ. ಇಯರ್ಫೋನೆಲ್ಲ ಹಾಕಿದ್ದೇನೆ. ಈ ಆರ್ಡ್ರ್ ಮಾಡುವ ಮೊಬೈಲ್ ಬಂದು ಇಲ್ಲಿದೆ, ಇದಕ್ಕೆ ಕವರ್ ಇದೆ. ಆನ್ಲೈನ್ ಆಲ್ರೆಡಿ ಹೋಗಿದ್ದೇನೆ ನಾನು, ನಿಮಗೆ ಕಾಣಿಸ್ತಿರ್ಬೋದು. ಈಗ ವಾಪಸ್ ನಾನು ಜಿನಿಷಾ ಹತ್ರ ಹೋಗ್ತಾ ಇದ್ದೇನೆ. ಮಳೆ ಜೋರಿದೆ. ಥಿಂಕ್ ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಅಥವಾ ನಾಳೆ ಮಾಡೋದಾ ಅಂತ. ನೋಡೋಣ. ಇವತ್ತು ಮಳೆ ಕಮ್ಮಿ ಆಗೋ ಥರ ಇದ್ದರೆ ಇವತ್ತು ಮಾಡ್ತೀನಿ, ಇಲ್ಲದಿದ್ದರೆ ನಾಳೆ ಮಾಡ್ತೀನಿ. ಎಷ್ಟೋ ಹತ್ತಿರ ಇದ್ದರೂ ಕೂಡ ಈ ಟೈಮ್ನಲ್ಲಿ ಮೊಬೈಲ್ ಸ್ಟ್ಯಾಂಡ್ ಬೇರೆ ತೊಗೊಂಡಿದ್ದೆ ನಾನು. ಆದರೆ ಈ ಮಳೆಯಲ್ಲಿ ಅಲ್ಲಿ ಮೊಬೈಲ್ ಇಡಲಿಕ್ಕೆ ಸಹ ಆಗೋದಿಲ್ಲ. ಜಿನಿಷಾ ಹತ್ರ ರೀಚ್ ಆದೆ. ನನಗೆ ಆರ್ಡ್ರ್ ಬರ್ತಾ ಇದೆ 60 ರೂಪಾಯಿದು, ಪಂಜಾಬಿ ತಡ್ಕ ಅಂತ. ಅಲ್ಲೇ ಇದೆ ರೆಸ್ಟೋರೆಂಟ್. ಇವಾಗ ಹೋಗ್ತಾ ಇದ್ದೀನಿ, ಪಿಕ್ ಮಾಡಿದ್ದೀನಿ. ಮಳೆ ಬೇರೆ ಬರ್ತಾ ಉಂಟು ಕಂಟಿನ್ಯೂಸ್ ಆಗಿ. ರೋಡಲ್ಲಿ ಹೋಗಬೇಕಾದ್ರೆ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಓಕೆ. ನನಗೆ ಸೆಕೆಂಡ್ ಆರ್ಡರ್ ಬಿದ್ದಿದೆ. ಇದು ಬಂದು ಬೆಸಿಲ್ ಕೆಫೆ ಅಂತ. ಆಲ್ರೆಡಿ ಇಲ್ಲಿಗೆ ಬಂದು ರೀಚ್ ಆಗಿದ್ದೇನೆ. ಫಸ್ಟ್ ಆರ್ಡರ್ ಎಲ್ಲ ಬಿದ್ದಿತ್ತು, ನಾನು ವಿಡಿಯೋ ಮಾಡಿದ್ದೆ. ಮಳೆಯಿಂದಾಗಿ ಅದು ರೆಕಾರ್ಡ್ ಆಗಿಲ್ಲ ಕರೆಕ್ಟಾಗಿ. ಸೆಕೆಂಡ್ ಆರ್ಡರ್ ಪಿಕಪ್ ಆಗ್ತದೆ. ಇಲ್ಲಿಂದ ನನಗೆ ಹೋಗಲಿಕ್ಕೆ ಸಾವಿರದ ಫೈಲ್ಡ್ ಬ್ರಹ್ಮಗಿರಿಗೆ. ಬನ್ನಿ ಸಿಗೋಣ. ಒಳಗೆ ಹೋಗ್ಬೋದಾ? ಒಳಗಡೆ ಹೋಗ್ಬೋದಾ? ಒಳಗಡೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇಲ್ಲ, ಒಳಗಡೆ ಏನಿದು? ಫುಡ್ D902 ನಂಬರು. ಮೇ ಬಿ 94ಅಲ್ಲಿದೆ. ಡಿ ವಿಂಗಲ್ಲಿ ಸರ್, ಡಿ ವಿಂಗ್ ಲಾಸ್ಟಾ? ಇಲ್ಲಿಂದ ಲಾಸ್ಟ್ ಹೋಗ್ಬೇಕಂತೆ. ಹೋಗುವ. ಇಲ್ಲೇ ಒಳಗಡೆ ಇಡುವ ಗಾಡಿಯನ್ನು. ಈಗ ನನಗೆ ಹೋಗಬೇಕು 902. ಮಳೆಯಿಂದಾಗಿ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ನನಗೆ ಟೋಟಲಾಗಿ ಸಿಕ್ಕಿರೋದು 2 ಆರ್ಡರ್. ನಾನು 1ನೇ ಆರ್ಡ್ರಲ್ಲಿ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಅದೇನೋ ರೆಕಾರ್ಡ್ ಫೇಲ್ ಆಗಿದೆ, ರೆಕಾರ್ಡ್ ಆಗಿಲ್ಲ ಕರೆಕ್ಟಾಗಿ. ಫಸ್ಟ್ ಆರ್ಡರ್ ಬಂದು ಪಂಜಾಬಿ ತಡ್ಕದಿಂದ, ಅಲ್ಲೇ ಲೋಕಲ್ ಆರ್ಡರ್ ಇತ್ತು, ಅದರಿಂದಾಗಿ 60 ರೂಪಾಯಿ ಸಿಕ್ತು ನನಗೆ. 60 ರೂಪಾಯಿ ಹೇಗೆ ಸಿಕ್ತಂದರೆ ಸರ್ಜ್ ಬೋನಸ್. ಇವಾಗ ಸಂಡೇ ಇರೋ ರೀಸನಿಂದ 20 ರೂಪೀಸ್ ಎಕ್ಸ್ಟ್ರಾ ಸರ್ಜ್ ಕೊಟ್ಟಿದ್ದಾರೆ ಎಲ್ಲ ಆರ್ಡ್ರಿಗೆ ಸಹ. ರೇಂಜ್ ಸರ್ಜ್ 20 ರೂಪಾಯಿ. ಅಂದರೆ ಮಳೆ ಬರುವ ಟೈಮಲ್ಲಿ ನಮಗೆ ಆರ್ಡ್ರ್ ಇದ್ದರೆ ಒಂದು ಆರ್ಡ್ರಿಗೆ 20 ರೂಪಾಯಿ ಎಕ್ಸ್ಟ್ರಾ ಇರ್ತದೆ. ಮತ್ತು ಆರ್ಡ್ರ್ ಅರ್ನಿಂಗ್ಗೆ 20 ರೂಪಾಯಿ ಇದೆ. ಟೋಟಲಾಗಿ 60 ರೂಪಾಯಿ ಒಂದು ಆರ್ಡ್ರಿಗೆ ನನಗೆ ಸಿಕ್ಕಿದೆ. ಸೆಕೆಂಡ್ ಆರ್ಡ್ರ್ ಬಂದು ಇನ್ನೊಂದು ಆರ್ಡ್ರ್ ಇತ್ತು ಬೆಸಿಲ್ ಕೆಫೆಯಿಂದ ಉಡುಪಿಗೆ. ಅಂದರೆ ಮಣಿಪಾಲಿಂದ ಇಲ್ಲಿ ಬಂದಿರೋ ರೀಸನಿಂದ 93 ರೂಪಾಯಿ ಹಾಕಿ ಕೊಟ್ಟಿದ್ದಾರೆ. ಆರ್ಡ್ರ್ ಅದು 44 ರೂಪಾಯಿ ಆರ್ಡ್ರ್ ಅದು.
ಸಂಡೇ ಅಲ್ಲದ ಟೈಮಲ್ಲಿ ನಾವು ಎಂತಾದರೂ ಕೆಲಸ ಮಾಡಿದರೆ ನಮಗೆ ಸಿಗೋದು ಖಾಲಿ 44 ರುಪೀಸ್. ಮಣಿಪಾಲಿಂದ ಉಡುಪಿಗೆ ಬಂದರೆ 44 ರುಪೀಸ್ ಸಿಗ್ತದೆ. ಬ್ರಹ್ಮಗಿರಿಗೆ ಬಂದಿದ್ದೇನೆ. ರೇಂಟ್ ಚಾರ್ಜ್ 29 ರುಪೀಸ್ ಅಪ್ಲೈ ಆಗಿದೆ ಈ ಆರ್ಡ್ರಿಗೆ. ಸೊ ಅದಕ್ಕೆ ನನಗೆ ಟೋಟಲಾಗಿ 93 ರುಪೀಸ್ ಸಿಕ್ಕಿದೆ. ನನಗೆ ಮಲ್ಟಿ ಅಂದರೆ ಎರಡೆರಡು ಆರ್ಡ್ರ್ ಬಂದಿದೆ. ಸೇಮ್ ಒಂದೇ ರೆಸ್ಟೋರೆಂಟಿಂದ ಎರಡೆರಡು ಆರ್ಡ್ರು. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ ಇವಾಗ. ಅದು ರೆಸ್ಟೋರೆಂಟ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಲೊಕೇಶನ್ ಹಾಕ್ತೀನಿ ಇಲ್ಲಿಂದ. ಮಳೆ ಇರಬೇಕಾದ್ರೆ ರೈಡರ್ಸ್ ಯಾವ ಥರ ಇರ್ತಾರೆ ಅಂತಂದರೆ, ಮಳೆ ಬಂದಿದೆ ಅಂತ 10-20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತ ಖುಷಿಯಲ್ಲಿ ಇರಬೇಕು, ಅಥವಾ ದಿನ ಇಡೀ ಮಳೆಯಲ್ಲಿ ಕೆಲಸ ಮಾಡಬೇಕಂತ ದುಃಖದಲ್ಲಿರಬೇಕು ಅಂತ ಅವರಿಗೆ ಗೊತ್ತಾಗಲ್ಲ. ನಗುವುದೋ ಅಳುವುದೋ ನೀವೇ ಹೇಳಿ. ಉಡುಪಿಯಲ್ಲಿದೆ ಆರ್ಡರ್. ಬನ್ನಿ ಉಡುಪಿಗೆ ಹೋಗೋಣ. ಸರ್ 6157 ಆರ್ಡ್ರ್ ಇದು ಎಂತ OTP ಅಂತ 6157 ಪಾಸ್ ಅಂತ ಒಂದು ಚಾನಲ್ ಉಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಗೈಸ್. 2 ಆರ್ಡ್ರನ್ನು ನಾನು ಪಿಕ್ ಮಾಡಿ ಆಯಿತು. ಇಲ್ಲಿಂದ ಈಗ ಡೈರೆಕ್ಟ್ ನಾನು ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಲೊಕೇಶನ್ಗೆ ರೀಚ್ ಆದೆ. ಗ್ರೀನ್ ವ್ಯೂ ಇದೆ ಲೊಕೇಶನ್ನು. ಇದರಲ್ಲಿ ಹೇಗೆ ಕೆಳಗಡೆ ಹೋಗೋದು ಅಂತ ಗೊತ್ತಿಲ್ಲ. ಇದು ಎಂಟ್ರಿಯ ಎಕ್ಸಿಟಾ ದೇವರಿಗೆ ಗೊತ್ತು. ಒಂದು ಎಂತ ಮೆನ್ಷನ್ ಮಾಡಲಿಲ್ಲ. ರೀಚ್ಡ್ ಕಸ್ಟಮರ್ ಲೊಕೇಶನ್ 6054. ಎರಡೆರಡು ಆರ್ಡ್ರ್ ಇದ್ದರೆ ಆರ್ಡ್ರ್ ID ಇರ್ತದೆ. ಹೀಗೆ 6054 ಇದು ಕಾಣಿಸ್ತಾ ಇರ್ಬೋದು. 6054 ಇದು ಆರ್ಡ್ರು, ಫಸ್ಟ್ ಆರ್ಡರು. ಅದು ನೆಕ್ಸ್ಟಿಗೆ ಸರ್ ಎಂಟ್ರಿ ಮಲ್ಪಿರಂಡಿ ಮಾಡಬೇಕಾ? ಕೈ ಎಲ್ಲ ಚೆಂದ ಉಂಟು. ಹಾಂ ಸರ್, ರೂಮ್ ನಂಬರ್ 101. ಸಾರಿ, ಫಸ್ಟ್ ಫ್ಲೋರೇ ಇಲ್ಲ ಇದರಲ್ಲಿ. ಝೀರೋ ಫಸ್ಟ್ ಇಲ್ಲಿರ್ಬೋದಾ? ಸೆಕೆಂಡ್. ನಾನು ಎಲ್ಲಿಂದ ಬಂದೆ? 0ಇಂದ ಬಂದಿರಬೇಕು. ಇಲ್ಲಿಗೆ 10. ಥ್ಯಾಂಕ್ ಯು. 46 ರೂಪಾಯಿ ಸಿಕ್ತು ನನಗೆ ಫಸ್ಟ್ ಆರ್ಡ್ರಲ್ಲಿ. ಇನ್ನೊಂದು ಮಲ್ಟಿ ಆರ್ಡ್ರ್ ಇದೆ, ಹೋಗೋಣ ಇನ್ನೊಂದು ಆರ್ಡ್ರಿಗೆ. ಫುಲ್ ಕನ್ಫ್ಯೂಷನ್ನು ಯಾವುದು ಗೊತ್ತಿಲ್ಲ, ನೋಡೋಣ. ಗೋ ಟು ನೆಕ್ಸ್ಟ್ ಆರ್ಡ್ರ್. ಮಳೆ ಬರ್ತಾನೆ ಇದೆ ಗಾಯ್ಸ್, ಲೈಟಾಗಿ. ಹೋಗು. ರೀಚೆಡ್ ಕಸ್ಟಮರ್ ಲೊಕೇಶನ್ 495 ರುಪೀಸ್ ಕಲೆಕ್ಟ್ ಮಾಡಬೇಕು ನಾವು ಇವರಿಂದ. ಇವರು ಆನ್ಲೈನಲ್ಲಿ ಪೇ ಮಾಡಿರೋದಿಲ್ಲ. ಫಸ್ಟಿಗೆ ಕಸ್ಟಮರ್ಗೆ ಕಾಲ್ ಮಾಡ್ತೇನೆ. ಹಲೋ, ಹೊರಗಡೆ ಬರ್ತೀರಾ? बास्केटबॉल कोर्ट का पास. ओके, जल्दी आओ. ತುಂಬ ಡೆಲಿವರಿ ಬಾಯ್ಸ್ ಹೇಳಿರೋ ಪ್ರಕಾರ ಒಬ್ಬೊಬ್ಬರು ಬಂದು ಡೆಲಿವರಿಲಿ ಬಂದು ನಿಂತ್ಕೊಂಡ್ರೆ ಸಹ ಅವರಿನ್ನೂ ಬರ್ತಾ ಇರಲ್ಲ. ವೆಯ್ಟಿಂಗ್ ತುಂಬ ಅಂದರೆ ತುಂಬ ವೆಯ್ಟ್ ಮಾಡಬೇಕಾಗ್ತದೆ. ಆವಾಗ ನಾವು ಸ್ವಿಗ್ಗಿಯವರಿಗೆ ಯಾವ ಥರ ಕಂಪ್ಲೇಂಟ್ ರೈಸ್ ಮಾಡುವಾಗಿಲ್ಲ. ಒಂದಿರೋದು ನಾಟ್ ರೀಚಬಲ್ ಹಾಕಿದರೆ ಸ್ವಿಗ್ಗಿಯವರು ಅವರಿಗೆ ಕಾಲ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡ್ತಾರೆ, ಬಟ್ ಅವರು ಬರ್ತಿರೋದಿಲ್ಲ. ಅದೆಲ್ಲ ಸ್ವಿಗ್ಗಿ ರೈಡರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ.
ಎಷ್ಟು ಹೊತ್ತಾಯಿತು ಇಲ್ಲಿಗೆ ಬಂದು, ಇನ್ನೂ ಅವರು ಬರ್ತಾ ಇಲ್ಲ. ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಇವರಂತ ಕಾಣ್ತದೆ, ಇವರು ಹೌದಾ ಅಲ್ವಾ ಗೊತ್ತಿಲ್ಲ. ಇವರು ಕೂಡ ಅಲ್ಲ, ಕಾಲ್ ಮಾಡೋಣ ಇನ್ನೊಂದ್ಸತಿ. ಇವರೇ $495 रुको. ಇದು ಆರ್ಡ್ರ್ ನನಗೆ ₹60 ಸಿಕ್ಕಿತು. 20 ರೂಪೀಸ್ ರೇಂಜ್ ಚಾರ್ಜ್, 20 ರೂಪೀಸ್ ಬೋನಸ್, ಪ್ಲಸ್ 20 ಆರ್ಡರ್. ಇವಾಗ ನಾನು ಆಲ್ರೆಡಿ ಎಷ್ಟು ರೂಪೀಸ್ ಅರ್ನ್ ಮಾಡಿದೆ ಅಂದರೆ 319 ನನಗೆ ಆಲ್ರೆಡಿ ಅರ್ನ್ ಆಗಿದೆ ಇಲ್ಲಿ ತನಕ. ಇದು ಬಂತು, ಇನ್ನೊಂದು ಆರ್ಡ್ರ್ ಬಂತು. ಆರ್ಡ್ರ್ ಬರಬೇಕಾದ್ರೆ ಸೌಂಡ್ ಬರ್ತದೆ. ಇದು 45 ರೂಪೀಸಿದು ಪಿಜ್ಜಾ ಹಟ್ಟಿಂದ ಎಕ್ಸೆಪ್ಟ್ ಮಾಡ್ತೇನೆ. ವ್ಲಾಗ್ ಮಲ್ಪ ಸಬ್ಸ್ಕ್ರೈಬ್ ಮಲ್ಪಲ್ಲಿ ಬೋರ್ಡಿಂಗ್ ಪಾಸ್ ಬಂದುಂಡದುಲೆಗೆ ಮತ್ತೆ ಪೊಸತ್ ಮಲ್ತೇನೆ. ಥ್ಯಾಂಕ್ಸ್ ಅವೇ ವಿಡಿಯೋದಲ್ಲೇ ಅವೇ ರಾಘು ಬಂದ್. ಓಕೆ 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 ಹಿಂಗೆ ಅರ್ಥ ಆಗ್ಬಿಡು ಬರ್ಬೇವೆ. ಕೇಳೋಣ ಯಾರತ್ತಾದರೂ ಸ್ವಿಗ್ಗಿ ರೈಡರ್ಸ್ ಅಥವಾ ಝೊಮ್ಯಾಟೋದವ್ರ ಹತ್ರ. ಪಿಜ್ಜಾ ಹಟ್ಗಿದ್ದಾರೆ ಬಾಯ್? नहीं जाने का आगे से अलाउ नहीं. हाँ हम लोग के लिए अलाउ नहीं. हाँ हम लोग के लिए अलाउ नहीं. अच्छा बात है. ಬ್ಯಾಗ್ ಎಲ್ಲಿ? ಈ ಸೈಡ್ ಎಲ್ಲೆಲ್ಲಿ ಉಂಟ ಮಾರೆ ನಮಗೆ. किधर बैक साइड सर? उधर रखने का गाड़ी. अभी जाके आएगा ना सर. क्या यार तुम लोग, हम लोग चोरी करने के लिए आया क्या इधर? ಏನು ಮಾಡೋದು ಆಗಿದ್ದಾಗಲಿ. वो यूट्यूब चैनल में सब्सक्राइब करो. ले लो. ಆರ್ಡರ್ ಐ ಡಿ 8910. ಎಷ್ಟೊತ್ತು ಕಾಯ್ದು ಮತ್ತೆ ಲಾಸ್ಟಿಗೆ ನಾವೇ ಬಂದು. ಓಕೆ, ಈಗ ಎಲ್ಲಿಂದ ಹೋಗಬೇಕು? ಈಚೆಂದಲೇ ಹೋಗ್ಬೇಕಾ ಲಿಫ್ಟಲ್ಲಿ ಹೋಗ್ಬೇಕಾ? ಇವಾಗ ಸಿಕ್ತು. ಇಷ್ಟೊತ್ತು ವೆಯ್ಟ್ ಮಾಡಿ. OTP ಕಾಣಿಸೋದಿಲ್ಲ. ನೀಡ್ ಯುವರ್ ಹೆಲ್ಪು. ಫೋಟೋ ಎಲ್ಲ ತೆಗಿಲಿಕ್ಕೆ ಇರ್ತದೆ ಸಮ್ ಟೈಮ್, ಇಲ್ಲದಿದ್ದರೆ OTP ಹಾಕ್ಲಿಕ್ಕೆ ಇರ್ತದೆ. ಈ ಆರ್ಡರ್ ಬಂದು ನನಗೆ ಆಲ್ಮೋಸ್ಟ್ ಅರ್ಧ ಗಂಟೆ ತನಕ ಆಗ್ತಾ ಬಂತು, ಇನ್ನೂ ಡೆಲಿವರಿ ಆಗಿಲ್ಲ. ಹೀಗೆ ಸಮ್ ರೀಸನ್ನಿಂದ ಏನೇನೋ ಆಗಿ ಡೆಲಿವರಿ ಆಗಲಿಕ್ಕೆ ಕಷ್ಟ ಆಗ್ತದೆ. ಮಳೆ ಇಲ್ಲ, ಅದಕ್ಕೋಸ್ಕರ ಮೊಬೈಲನ್ನು ಇಲ್ಲಿ ಇಟ್ಟಿದ್ದೇನೆ. ಈಗ ಲೊಕೇಶನ್ ನೋಡಲಿಕ್ಕೆ, ಆರ್ಡ್ರ್ ಬಂದದೆಲ್ಲ ಗೊತ್ತಾಗಲಿಕ್ಕೆ ಇದು ನಮಗೆ ಈಸಿ ಆಗ್ತದೆ. ತುಂಬ ಶೇಕ್ ಆಗ್ತಾ ಉಂಟು ಮಾರೆ. ಜಿಪ್ಸಿ ಈಸ್ ಲವ್. ಹಾಂ, ಲೊಕೇಶನ್ ಇದೆ. ರೀಚ್ ಕಸ್ಟಮರ್ ಲೊಕೇಶನ್, ಕಾಲ್ ಕಸ್ಟಮರ್ ರಿಕ್ವೆಸ್ಟ್ ಈ ಥರ ಹಾಕಿದ್ದಾರೆ. ಕಸ್ಟಮರ್ ರಿಕ್ವೆಸ್ಟ್ ಈ ನಂಬರ್ಗೆ ಮಾಡಬೇಕಂತೆ. 988. ಮೊಬೈಲ್ ಬೇರೆ ವರ್ಕ್ ಆಗ್ತಾ ಇಲ್ಲ. ಹಲೋ ಸರ್, ಸ್ವಿಗ್ಗಿ ಹೊರಗಡೆ ಇದ್ದೇನೆ ಸರ್. ಹಾಂ, ಬೇಗ ಬನ್ನಿ. ಓಕೆ सर. नहीं, हेलो सर. आप किधर हो? हमें NH फ्रंट गेट पे? हाँ. अंदर आने नहीं दे रहे?
नहीं अंदर नहीं देते आने के लिए. अच्छा ठीक है आ रहा हूँ. ಹಾಂ ಒಳಗಡೆ ಬರ್ಬೋದು ಅಂತ ಅವರಿಗೆ ಗೊತ್ತಿರ್ತದೆ ಗೊತ್ತಾಯ್ತಾ. ವಾಪಸ್ ಕೇಳಿ ಬರಲಿಕ್ಕೆ ಟೈಮ್ ಬೇಕಲ್ಲ. ನಾನು ವಾಪಸ್ ಅವನು ಹೇಳಿದ ಕೂಡಲೇ ಅಡ್ರೆಸ್ ನೋಡ್ತಿದ್ದೆ, ಬ್ಯಾಕ್ ಗೇಟ್ ಎಂತಾದರೂ ಉಂಟಾ ನನ್ನ ಮಿಸ್ಟೇಕಾ ಅಂತ. ಅದರಲ್ಲಿ ಬ್ಯಾಕ್ ಗೇಟ್ ಅಂತ ಇಲ್ಲ. ಹಾಂ ರೆಕಾರ್ಡ್ ಆಗ್ತದೆ. ಹಾಂ ವ್ಲಾಗ್ ಮಾಡೋದು ನಾನು. ಇಲ್ಲ ಮಾರ ಇಲ್ಲೇ ಗಮ್ಮತ್ತು ಮಾಡಿದ್ದು. ಹಾಂ ನಂದೆಲ್ಲ ಹಾಕ್ಬೇಡ ಮಾರ, ಕಟ್ ಮಾಡ. ಅದೇ ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸ್ವಿಗ್ಗಿ ಕೆಲಸವನ್ನು? ನಾನು 4-5 ವರ್ಷ ಆಯ್ತು. ಪಾರ್ಟ್ ಟೈಮಾ ಫುಲ್ ಟೈಮಾ? ಅಂದ್ರೆ ಈಗ ಮಳೆಗಾಲ ಅಲ್ಲ, ಹಾಂ ಈಗ ನಾವು ಎಸಿ ಕೆಲಸ ಎಲ್ಲ ಸಿಗುದು ಕಮ್ಮಿ. ಹಾಂ 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 ಇನ್ನೀಗ ಆಗಸ್ಟ್ ನಂತರ ಮತ್ತೆ ಬೇಸಿಗೆ ಶುರು ಆಗುತ್ತೆ. ಅದೇ ಅದೇ ಎಸಿ ಕೆಲಸ ಶುರು. ಹಾಂ ಈಗ ಮಳೆಯಲ್ಲಿ ಸ್ವಲ್ಪ ಸರ್ದಿ ಸಿಕ್ಕು ಒಳ್ಳೆ ಒಂಚೂರು ಕವರ್ ಆಗ್ತದಲ್ಲ. ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಅದೇ 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 ಒಂದು ಆದ್ರಾಗತ್ತಲ್ಲ. ಹಾಂ ಯಾರತ್ತು ಯಾರಿಗೆ ಅಂತ ಕೇಳಬೇಕಂತಿಲ್ಲ, ಕೆಲಸಕ್ಕೆ ಬರ್ತೇನೆ. ಹಾಂ ಅದೊಂದು ಒಳ್ಳೇದು ಇದರಲ್ಲಿ. ಹಾಂ ನಮಗೆ ಡೈರೆಕ್ಟ್ ನಮಗೆ ಮನಸ್ಸು ಬಂದಾಗ ಬೋರ್ಡಿಂಗ್ ಪಾಸ್ ಅಂತ ಇದು ನಮ್ಮದಾಯ್ತಾ. ನೋಡಿ ಆಯಿತಾ ವಿಡಿಯೋ, ಟೈಮ್ ಇದ್ದರೆ ನೋಡಿ. ಅರುಣ ಹಾಂ ನಿನ್ನದು ಯೂನಿಫಾರ್ಮ್ ಎಲ್ಲಿ ಉಂಟಾ? ಯೂನಿಫಾರ್ಮ್ ಕೇಳ್ತಾರೆ, ಯೂನಿಫಾರ್ಮ್ ಎಲ್ಲಿ ಉಂಟು? ರಜೆ ಯೂನಿಫಾರ್ಮ್ ಹಾಕಿಲ್ಲ ಇವತ್ತು ರಜೆಯಾ? ಹಾಂ ನಿನ್ನದು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನೀನು ಎಷ್ಟು ವರ್ಷ ಅಲ್ಲವ ಝೊಮ್ಯಾಟೊ ಮಾಡೋದು ಸ್ವಿಗ್ಗಿ ಮಾಡೋದು ಎಷ್ಟು ವರ್ಷದಿಂದ ಮಾಡ್ತಿದ್ದಿ? ಎಂತಾದ್ರೂ ಇದ್ರದ್ದು ನಿಮಗೆ ಪ್ರಾಬ್ಲಮ್ ಎಂತ ಪ್ರಾಫಿಟ್ ಎಂತ? ಏ ಹಾಗೆಲ್ಲ ಮಾತಾಡಬೇಡ ಮಾರ. ಪ್ರಾಬ್ಲಮ್ ಎಂತ ಪ್ರಾಫಿಟ್ ಎಂತ? ಬೋರ್ಡಿಂಗ್ ಪಾಸ್ ಅಂತ ಆಯ್ತಾ? ನೋಡಾಯ್ತಾ ಒಳ್ಳೆ ಮಾಡಿ ಬರ್ತೇನೆ ಆಯ್ತಾ. ನೀನೆಂತ ಮಾರೆ ಹೇಳುದಿಲ್ಲ ಬಿಡುದಿಲ್ಲ. ಒಂದು ಪ್ರಾಬ್ಲಮ್ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ ನೀನು. ಎಂತ ಮಾರೆ ಇವರೆಲ್ಲ ಒಂದು ಫ್ರೆಂಡ್ಸ್ನವರು. ಪ್ರಾಬ್ಲಮ್ ಆರ್ಡ್ರೇ ಇಲ್ಲ, ಆರ್ಡ್ರ್ ಇಲ್ವಾ? ಆರ್ಡ್ರ್ ಇಲ್ಲ, ರೇಟ್ ಇಲ್ಲ, ಏನಿಲ್ಲ. ಹಾಂ ಖಾಲಿ 20 ರೂಪಾಯಿಗೆ ಎಲ್ಲೆಲ್ಲೋ. ಬೆನಿಫಿಟ್ ಎಂತ ಉಂಟು ಸ್ವಿಗ್ಗಿಯಲ್ಲಿ? ಬೆನಿಫಿಟ್ ಈಸ್ ಅ ವೆರಿ ಗುಡ್. ಹಾಂ 200 ರೂಪಾಯಿ ಪೆಟ್ರೋಲ್ ಹಾಕ್ತೀನಿ, 1,000-1,500 ದುಡಿತೀನಿ. ಆಯ್ತಾಯ್ತು. ಹೌದಾ? ಹಾಯ್ ಗಾಯ್ಸ್, ನನಗೆ ಬ್ರೌನ್ ಚೆರಿಯದು ಆರ್ಡ್ರ್ ಬಂತು. 40 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಬ್ರೌನ್ ಚೆರಿ ಲೊಕೇಶನ್ ಬಂದು ಇಲ್ಲೇ ಇದೆ ಡೌನಲ್ಲಿ. ನನಗೆ ಗೊತ್ತದು. ರೆಸ್ಟೋರೆಂಟಿಗೆ ಹೋಗೋಣ ಇವಾಗ. ಹೋಗೋಣ ಇವಾಗ. 0359 0359. ಓಕೆ, ಇದು ಆರ್ಡರ್ ತೊಗೊಂಡಾಯಿತು. ವಿಜಯದುರ್ಗ ರೆಸಿಡೆನ್ಸ್ ಇದೆ. ಹೋಗ್ಲಿಕ್ಕಿಲ್ಲ ಅಂತೆ ಮೇಲೆ ಹೋಗ್ಲಿಕ್ಕಿಲ್ಲ ಅಂತ, ಇಲ್ಲೇ ಬರ್ತಾರೆ. ಹಾಂ ಬರೆದಿಟ್ಟು ಹೋದರೆ ಸಾಕಾ? ನಾನು ಸುಮ್ಮನೆ ವೆಯ್ಟ್ ಮಾಡ್ತಿದ್ದೆ ಇಲ್ಲಿ. ಹಾಂ 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 ಇದು ಕ್ಯಾಶ್ ಇನ್ ಹ್ಯಾಂಡ್ ಉಂಟು, ಅದಕ್ಕೋಸ್ಕರ ನಿಲ್ಬೇಕಾಗ್ತದೆ. ಫುಡ್ಡು ಕೊಟ್ಟಾಯಿತು. ಕ್ಯಾಶ್ ಆಲ್ಸೋ ಕಲೆಕ್ಟೆಡ್. 270 ಕ್ಯಾಶ್ ಕಲೆಕ್ಟೆಡ್. ಕಂಟಿನ್ಯೂ. ಡೆಲಿವರಿ ಕಂಪ್ಲೀಟ್ ಆಯಿತು. ಇವಾಗ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಆರ್ಡ್ರ್ ಅಂತ. ವಾಪಸ್ ನನಗೆ ಆರ್ಡ್ರ್ ಬಂತು ಬರ್ಗರ್ ಕಿಂಗಿಂದ. ಹೋಗ್ತಾ ಇದ್ದೀನಿ. 40 ರೂಪಾಯಿದು ಆರ್ಡ್ರ್ ಇದು. ಬರ್ಗರ್ ಕಿಂಗಿಗೆ ರೀಚ್ ಆದ. ಆಲ್ರೆಡಿ ಒಂದು ಆರ್ಡ್ರ್ ನನಗೆ ಇತ್ತು, ಅದರ ಮಧ್ಯದಲ್ಲಿ ಇನ್ನೊಂದು ಆರ್ಡ್ರ್ ಬರ್ತಾಯಿದೆ. ಸೇಮ್ ಬರ್ಗರ್ ಕಿಂಗಿಂದಲೇ +20 ಅಂತ. ಹೀಗೆ ಬಂದರೆ ಮಲ್ಟಿ ಆರ್ಡ್ರ್ ಅಂತ ಅರ್ಥ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ಎಕ್ಸೆಪ್ಟ್ ಕೊಟ್ಟೆ. ಮೇಡಮ್ 5364 ಮತ್ತೆ ರಾತ್ರಿ ಮನೇಲಿ ಕುತ್ಕೊಂಡು ಆರ್ಡ್ರ್ ಮಾಡೋ ಎಲ್ಲರಿಗೂ ನಾನು ಹೇಳೋದೊಂದು ಕಿವಿ ಮಾತು. ಡೆಲಿವರಿ ಬಾಯ್ಸ್ ನಿಮ್ಮ ಮನೆ ತನಕ ಬಂದಾಗ ನೀವು ಹೇಳೋ ಥ್ಯಾಂಕ್ಸ್ ಆಗಲಿ, ನೀವು ಕೂಡ ಸ್ಮೈಲ್ ಆಗಲಿ, ಅವ್ರ ಲೈಫಲ್ಲಿ ಏನು ಚೇಂಜ್ ತರಲ್ಲ.
ನಿಮ್ಮ ಕೈಯಲ್ಲಿ ಆಗೋದಾದರೆ 10-20 ರೂಪಾಯಿ ಅವ್ರಿಗೆ ಕೊಡಿ, ಅವಾಗ ಅವ್ರ ಮುಖದಲ್ಲಿ ಸ್ಮೈಲ್ ಬರುತ್ತೆ. ಅದನ್ನು ನೋಡಿ ನಿಮ್ಮ ಮುಖದಲ್ಲಿ ಆಟೋಮೆಟಿಕ್ಕಾಗಿ ಒಂದು ಸ್ಮೈಲ್ ಬರುತ್ತೆ. ನೀವು ಮೊದಲು ಕೊಡೋ ಫೇಕ್ ಸ್ಮೈಲ್ಗಿಂತ ಇವಾಗ ಕೊಡ್ತಿರೋ ಸ್ಮೈಲ್ ಎಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ, ಮತ್ತು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದೆ ಅಂತ ನಿಮ್ಮ ಮನಸ್ಸಲ್ಲಿ ಕೂಡ ಖುಷಿ ಇರುತ್ತೆ. ನಾನಿಲ್ಲಿ ರೀಚ್ ಆದ ಲೊಕೇಶನ್ಗೆ 8747 ಅದು ID ಕಸ್ಟಮರ್ಗೆ ಕಾಲ್ ಮಾಡ್ತೇನೆ ನಾನೀಗ. ಹಲೋ मैडम स्विगी, मैं तो बाहर हूँ मैडम, गेट का बाहर हूँ. आओ. हाँ फ्रंट गेट. ಓಕೆ ಓಕೆ ಜಲ್ದಿ. ಗೈಸ್ ಅವ್ರು ಇನ್ನೂ ಬರಲಿಲ್ಲ, ಅವರಿಗೆ ಕಾಲ್ ಮಾಡಿದ್ದೆ ನಾನು, ಬರಲಿಲ್ಲ. ಈಗ ವಾಪಸ್ ಕಾಲ್ ಮಾಡ್ತಿದ್ದೀನಿ ಅವ್ರಿಗೆ, ನೋಡೋಣ ಎಲ್ಲಿದ್ದಾರೆ ಅಂತ. 3 ನಿಮಿಷ ಆಯಿತು ಅವರು ಕಾಲ್ ಮಾಡಿ. ನಾನು ಮೇಡಮ್ ಕಿದರೆ? ಓಕೆ ಓಕೆ. ಹಾಂ ನೋ ರಶ್ಮಿ. ಯಾರ್ಯಾರೋ ಬಂದು ಫುಡ್ ತೊಗೊಂಡು ಹೋಗ್ತಿದ್ದಾರೆ ನನಗಿಂತ ಆಮೇಲೆ ಬಂದವರು. ನನ್ನ ಕಸ್ಟಮರ್ ಇನ್ನೂ ಬರ್ತಾ ಇಲ್ಲ, ಇನ್ನೂ ಎಲ್ಲಿದ್ದಾರೋ ಗೊತ್ತಿಲ್ಲ. ಕಾಲ್ ಮಾಡಿದರೆ ಇವಾಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಇನ್ನೊಂದಿದೆ, ಹೊಟ್ಟೆ ಬೇರೆ ಹಸಿತಾ ಇದ್ದ ನನಗೆ. कितना मिनट मैडम, हमको दूसरा काम है, थोड़ा जल्दी आओ ना. 10 मिनट हो गए मैडम, अभी तक वेट कर रहा हूँ इधर ही. ओके ओके, थोड़ा जल्दी आओ. ಓಕೆ ಓಕೆ. ಗೈಸ್ ಅವ್ರು ಇನ್ನೂ ಬರಲಿಲ್ಲ, ಒಂದು 10 ನಿಮಿಷ ಆಯಿತು ಈ ಲೊಕೇಶನ್ಗೆ ಬಂದು. ಕೇಳಿದರೆ ಲಿಫ್ಟ್ ಹಾಳಾಗಿದೆ, ಅದು ಹಾಳಾಗಿದೆ ಅಂತ, ಇನ್ನೂ ಎಲ್ಲಿ ಕಾಣಿಸ್ತಾನೂ ಇಲ್ಲ. ಈ ಥರ ಎಲ್ಲ ಸುಮ್ಮನೆ ಟೆನ್ಷನ್ ಕೊಡ್ತಾರೆ. ಬರೋದಿದ್ದರೆ ಬರ್ತಾಯಿದ್ದೀವಿ ಅಂತ ಹೇಳ್ಬೇಕು, ಇಲ್ದಿದ್ರೆ ಇನ್ನೊಂದು 10 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿಬಿಡ್ಬೇಕು. ಇಲ್ಲೊಬ್ರು ಯಾರೋ ಬರ್ತಾಯಿದ್ದಾರೆ, ಅವ್ರು ಹೌದಲ್ಲ ಅಂತ ಗೊತ್ತಿಲ್ಲ, ನೋಡೋಣ. ಅವರು ಓಡ್ಕೊಂಡು ಬರ್ತಾಯಿದ್ದಾರೆ. ಬರಲಿ ಇಲ್ಲಿಗೆ ಬರಲಿ ಅವರು. ಓಕೆ ಥ್ಯಾಂಕ್ ಯು. ಇವಾಗ ಬಂದರು, ತೊಗೊಂಡು ಹೋದ್ರು ಆರ್ಡ್ರನ್ನ. ಖಾಲಿ 20 ರೂಪಾಯಿ ಸಿಕ್ತು, 10 ರೂಪಾಯಿ ಬೋನಸ್ಸು, 1 ರೂಪಾಯಿ ವೇಟ್ ಟೈಮು. ಗೈಸ್ ಇದು ನನ್ನ ಲಾಸ್ಟ್ ಆರ್ಡರ್. ಈ ಆರ್ಡ್ರ್ ಆದಮೇಲೆ ನಾನು ಮನೆಗೆ ಹೋಗ್ತಾಯಿದ್ದೀನಿ, ಯಾಕಂದರೆ ಸರ್ಜ್ ಇಲ್ಲ ಈಗ. ಜಸ್ಟ್ ಆರ್ಡ್ರ್ 20 ರೂಪಾಯಿದು ಆರ್ಡ್ರ್ ಬಂದರೆ ಖಾಲಿ 20 ರೂಪಾಯಿ ಮಾತ್ರ ಸಿಗ್ತದೆ, 10 ರೂಪಾಯಿ ಆರ್ಡ್ರ್ ಬಂದರೆ ಖಾಲಿ 10 ರೂಪಾಯಿ ಮಾತ್ರ ಸಿಗ್ತದೆ. ಆ ರೀಸನಿಂದ ಮನೆಗೆ ಹೋಗ್ತಾಯಿದ್ದೀನಿ. ಹಾಯ್ ಗೈಸ್, ಲೊಕೇಶನ್ಗೆ ರೀಚ್ ಆದೆ. ಆಂಜಲಾ ಥ್ಯಾಂಕ್ ಯು. ಡೆಲಿವರಿ ಕಂಪ್ಲೀಟ್ ಆಯಿತು. ಇದು ನನ್ನ ಲಾಸ್ಟ್ ಆರ್ಡರ್. ಎಷ್ಟು ಅರ್ನ್ ಮಾಡಿದೆ ಅಂತ ಅಂದರೆ, ನನಗೆ 12 ಗಂಟೆಯಿಂದ 3 ಗಂಟೆ ವರ್ಕ್ ಮಾಡಿದ್ದಕ್ಕೆ ನನಗೆ 464 ಸಿಕ್ತು. ಅದು ಸಂಡೇ ಆಗಿರೋ ರೀಸನಿಂದ ಅಷ್ಟು ಸಿಕ್ಕಿದೆ. ಟೋಟಲಾಗಿ 9 ಆರ್ಡ್ರ್ ಮಾಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕಾನ್ಸೆಪ್ಟ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.